ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 61ನೇ ಎಪಿಸೋಡ್. ಅರ್ಜುನನು ಸ್ವರ್ಗದಲ್ಲಿರಬೇಕಾದರೆ ಅಲ್ಲಿಗೆ ಒಂದು ದಿನ ಬಂದ ಲೋಮಶ ಮಹರ್ಷಿಗಳು ಅರ್ಜುನನು ಇಂದ್ರನ ತೊಡೆಯ ಮೇಲೆ ಕುಳಿತಿದ್ದನ್ನು ಕಂಡು ದಿಗ್ಭ್ರಮೆಗೊಂಡರು. ಇಂದ್ರನು ಅವರ ಮನಸ್ಸಿನ ಭಾವನೆಗಳನ್ನು ಅರಿತು ಅರ್ಜುನನು ಯಾರು ಎಂಬುದನ್ನು ಮನಗಾಣಿಸಿ, ಮಹರ್ಷಿಗಳೇ, ಅರ್ಜುನ ಮಾನವನಾಗಿ ಜನ್ಮ ತಾಳಿದ್ದರೂ ಅವನು ನನ್ನ ಪುತ್ರನಾಗಿ ಜನಿಸಿದ್ದಾನೆ. ಅಂಥವನು ತಂದೆಯ ಅರ್ಧಾಸನದಲ್ಲಿ ಕುಳಿತುಕೊಳ್ಳಲು ಅರ್ಹನೇ ಆಗಿದ್ದಾನೆ. ಮೇಲಾಗಿ ಅರ್ಜುನ ಪೂರ್ವ ಜನ್ಮದಲ್ಲಿ ನರನೆಂಬ ಮಹರ್ಷಿ, ನಾರಾಯಣನೆಂಬ ಮಹರ್ಷಿ ಇವರ ಸಂಗಾತಿ. ಈಗಲೂ ಅವರೇ ಧನಂಜಯ ಹೃಷಿಕೇಶರಾಗಿ ಲೋಕೋದ್ಧಾರಕ್ಕಾಗಿ ಅವತರಿಸಿದ್ದಾರೆ. ತಾವು ಅರ್ಜುನನು ಎಷ್ಟು ಪರಾಕ್ರಮಿ ಹಾಗೂ ವಿದ್ವಾಂಸರೆಂದು ಬಲ್ಲಿರಿ. ನಿಮ್ಮಿಂದ ಒಂದು ಉಪಕಾರವಾಗಬೇಕು. ಭೂಲೋಕದಲ್ಲಿ ಕಾಮ್ಯಕ ವನದಲ್ಲಿ ಇವನ ಸಹೋದರರು ವಾಸಿಸುತ್ತಿದ್ದಾರೆ. ನೀವು ಈಗಲೇ ಅಲ್ಲಿಗೆ ಹೋಗಿ ಎಲ್ಲ ವಿದ್ಯೆಗಳನ್ನು ಕಲಿತ ಅರ್ಜುನನ ವಿಷಯವಾಗಿ ಸ್ವಲ್ಪವೂ ಚಿಂತೆ ಮಾಡಬೇಡಿರೆಂದು ಅರ್ಜುನನ ಅಣ್ಣ ಯುಧಿಷ್ಠಿರನಿಗೆ ಹೇಳಿರಿ ಎಂದು ಕೋರಿದರು. ಅರ್ಜುನನು ಲೋಮಶರಿಗೆ ನಮಸ್ಕಾರ ಮಾಡಿದರು. ಲೋಮಶರು ತೀರ್ಥಯಾತ್ರೆಯಲ್ಲಿದ್ದರು. ಯುಧಿಷ್ಠಿರ ಮತ್ತು ಸಹೋದರರನ್ನು ತೀರ್ಥಯಾತ್ರೆಗೆ ಕರೆದೊಯ್ಯಲು ಇಂದ್ರನು ಲೋಮಶರಲ್ಲಿ ಹೇಳಿದರು. ಲೋಮಶರು ಇಂದ್ರ ಮತ್ತು ಅರ್ಜುನರ ಕೋರಿಕೆಯಂತೆ ಕ್ಷಣ ಮಾತ್ರದಲ್ಲಿ ಭೂಲೋಕವನ್ನು ಮುಟ್ಟಿ ಕಾಮ್ಯಕವನದಲ್ಲಿ ಅನುಜರೊಂದಿಗಿದ್ದ ಧರ್ಮರಾಜನನ್ನು ಕಂಡು ಮಾತನಾಡಿಸಿದರು. ಇತ್ತ ಹಸ್ತಿನೆಯಲ್ಲಿ ಸಂಜಯನಿಂದ ಧೃತರಾಷ್ಟ್ರನು ಅರ್ಜುನನ ಸಾಹಸಗಳನ್ನು ತಿಳಿದು ಆತಂಕಕ್ಕೊಳಗಾದರು. ಕ್ಷಣಕಾಲ ವಿಚಲಿತನಾದನು. ಖಂಡಿತವಾಗಿಯೂ ತನ್ನ ಮಕ್ಕಳು ದಿವ್ಯಾಸ್ತ್ರ ಮಹಾಸ್ತ್ರಗಳನ್ನು ಸಂಪಾದಿಸಿರುವ ಅರ್ಜುನನನ್ನು ಎದುರಿಸಲಾರರು. ಇನ್ನೇನು ಗತಿ ಎಂದು ಮಕ್ಕಳ ಪಾಡು ನೆನೆದು ಪರಿತಾಪ ಪಟ್ಟರು. ತನ್ನ ಮಕ್ಕಳು ದ್ರೌಪದಿಯ ವಿಷಯದಲ್ಲಿ ನಡೆದುಕೊಂಡ ರೀತಿ ನೆನಪಾಗಿ ಅದರಿಂದ ಕೋಪಗೊಂಡಿರುವ ಪಾಂಡವರು ಮುಂದೆ ನೆಲಕ್ಕಾಗಿ ಜರುಗುವ ಯುದ್ಧದಲ್ಲಿ ದುರ್ಯೋಧನಾದಿಗಳೆಲ್ಲರನ್ನೂ ನಿರ್ಮೂಲ ಮಾಡದೆ ಬಿಡುವುದಿಲ್ಲ ಎಂಬುದನ್ನು ಊಹಿಸಿಯೇ ಕಂಗಾಲಾದರು. ತನ್ನ ಸಂಕಟವನ್ನು ಸಂಜಯನಲ್ಲಿ ಹೇಳಿಕೊಂಡು ಮಮ್ಮಲ ಮರುಗಿದರು. ಶ್ರೀಕೃಷ್ಣನೇ ರಕ್ಷಕನಾಗಿರುವಾಗ ಪಾಂಡವರನ್ನು ಎದುರಿಸುವ ಸಾಮರ್ಥ್ಯ ಯಾರಿಗೆ ತಾನೇ ಇದೆ ಎಂದು ಶೋಕಿಸಿದರು. ಪಾಂಡವರು ಅರ್ಜುನನ ಆಗಮನವನ್ನು ಕಾತರದಿಂದ ನಿರೀಕ್ಷಿಸುತ್ತಾ ಜಪ ಹೋಮಾದಿಗಳನ್ನು ಮಾಡುತ್ತಾ 5 ವರ್ಷಗಳನ್ನು ವನವಾಸದಲ್ಲಿ ಕಳೆದರು. ಆದರೂ ಅವರಿಗೆ ಅರ್ಜುನನು ಇನ್ನೂ ಬಾರದುದು ದುಃಖ ತರಿಸಿತು. ಎಲ್ಲರೂ ಅರ್ಜುನನನ್ನು ನೆನೆದು ಅರ್ಜುನನ ಗುಣಗಾನ ಮಾಡಿದರು. ಕೆಲವು ದಿನಗಳಲ್ಲಿ ಯುಧಿಷ್ಠಿರನಲ್ಲಿಗೆ ಬೃಹದಶ್ವ ಮಹರ್ಷಿಗಳು ಬಂದರು. ಯುಧಿಷ್ಠಿರನು ಅವರನ್ನು ಯಥೋಚಿತವಾಗಿ ಸತ್ಕರಿಸಿ ತಾನು ಅದುವರೆಗೂ ಅನುಭವಿಸಿದ ಕಷ್ಟಗಳನ್ನು ತಿಳಿಸಿ, ಮಹರ್ಷಿಗಳೇ, ನನ್ನಂತಹ ದುರದೃಷ್ಟಶಾಲಿ ಇನ್ಯಾರೂ ಇಲ್ಲ. ನಾನು ಕಡು ದುಃಖವನ್ನು ಅನುಭವಿಸಿದೆ ಎಂದು ಗೋಳಾಡಿದರು. ಬೃಹದಶ್ವರು ಮಾತನಾಡಿ, ಯುಧಿಷ್ಠಿರ, ನಿನಗಿಂತಲೂ ಹೆಚ್ಚು ಕಷ್ಟಗಳು ಯಾರೂ ಅನುಭವಿಸಿಯೇ ಇಲ್ಲ ಎಂದು ಹೇಳಿದೆಯಲ್ಲವೇ? ನಾನು ಹೇಳುವ ನಳಮಹಾರಾಜನ ಕಥೆಯನ್ನು ನೀನು ಕೇಳಿದ್ದೇ ಆದರೆ ನಿನಗಿಂತಲೂ ಹೆಚ್ಚು ಕಷ್ಟಪಟ್ಟ ರಾಜರು ಇದ್ದರು ಎಂಬುದು ನಿನಗೆ ಮನದಟ್ಟಾಗುವುದು ಎಂದರು. ಯುಧಿಷ್ಠಿರನು ನಳಮಹಾರಾಜನ ಕಥೆಯನ್ನು ಕೇಳಲು ಇಚ್ಛಿಸಿದರು. ಆಗ ಬೃಹದಶ್ವರು ನಿಷಧ ದೇಶದ ರಾಜನಾಗಿದ್ದ ನಳನ ಕಥೆಯನ್ನು ಸವಿಸ್ತಾರವಾಗಿ ಹೇಳಿದರು. ಧರ್ಮಜ, ನಳಮಹಾರಾಜ ಹೇಗೆ ತಮ್ಮ ಪುಷ್ಕರನೊಡನೆ ದ್ಯೂತವಾಡಿ ಕಳೆದುಕೊಂಡಿದ್ದ ರಾಜ್ಯಕೋಶಗಳನ್ನು ತನ್ನೆಲ್ಲ ಕಷ್ಟಗಳು ಕಳೆದ ಮೇಲೆ ಪುನಃ ಪಡೆದುಕೊಂಡನೋ ಹಾಗೆ ನೀನು ನಿನ್ನ ತಮ್ಮಂದಿರೊಡನೆ ರಾಜ್ಯಕೋಶಗಳನ್ನು ಪಡೆದು ಸುಖವಾಗಿರುತ್ತೀಯ. ಇದರಲ್ಲಿ ಯಾವ ಸಂಶಯವೂ ಇರುವುದಿಲ್ಲ. ನಳನಾದರೂ ದ್ಯೂತದ ಕಾರಣವಾಗಿಯೇ ದಮಯಂತಿಯೊಡನೆ ಬಹುವಿಧವಾದ ಕಷ್ಟಗಳನ್ನು ಅನುಭವಿಸಿದನು. ನೀನು ಸಹ ದ್ಯೂತವಾಡಿ ಸೋತೆ ರಾಜ್ಯಭ್ರಷ್ಟನಾದೆ. ಆದರೆ ನಳನು ನಿನಗಿಂತಲೂ ಹೆಚ್ಚಿನ ಕಷ್ಟಗಳನ್ನು ಅನುಭವಿಸಿದನು. ಏಕಾಕಿಯಾಗಿ ಇರಬೇಕಾಯಿತು.
ನೀನಾದರೂ ಇಲ್ಲಿ ತಮ್ಮಂದಿರು ಹಾಗೂ ಹೆಂಡತಿಯೊಡನೆ ಆನಂದವಾಗಿಯೇ ಇರುವಿ. ಹೀಗಾಗಿ ನೀನು ಚಿಂತೆ ಪಡುವ ಕಾರಣವಿಲ್ಲ ಎಂದು ಧೈರ್ಯ ಹೇಳಿದರು. ಅನಂತರ ಯುಧಿಷ್ಠಿರನಿಗೆ ಅವರು ಶುಚಿರ್ಭೂತನಾಗಿ ಬಂದ ಬಳಿಕ ಬೃಹದಶ್ವರು ಅವರಿಗೆ ಅಕ್ಷವಿದ್ಯೆ, ಅಶ್ವಹೃದಯಗಳನ್ನು ಉಪದೇಶಿಸಿ ತೀರ್ಥಯಾತ್ರೆಗೆ ತೆರಳಿದರು. ಇದಾದ ಕೆಲವು ದಿನಗಳಲ್ಲಿ ಅರ್ಜುನನು ಇಲ್ಲದಿರುವುದನ್ನು ನೆನೆದು ದ್ರೌಪದಿ ವೇದನೆ ಅನುಭವಿಸಿದರು. ಪಾಂಡವರು ಅರ್ಜುನನಿಗಾಗಿ ಚಿಂತಿಸಿದರು. ಆ ಸಂದರ್ಭದಲ್ಲಿ ಯುಧಿಷ್ಠಿರನ ಬಳಿಗೆ ಬಂದ ದೇವರ್ಷಿ ನಾರದರು ಯುಧಿಷ್ಠಿರನಿಂದ ಯಥೋಚಿತ ಸತ್ಕಾರ ಸ್ವೀಕರಿಸಿದರು. ಯುಧಿಷ್ಠಿರನು ನಾರದರನ್ನು ಭೂಮಿಯ ಮೇಲಿರುವ ಪುಣ್ಯಕ್ಷೇತ್ರಗಳು ಮತ್ತು ಪುಣ್ಯತೀರ್ಥಗಳನ್ನು ಸಂದರ್ಶಿಸುವುದರಿಂದ ಸಿಗುವ ಫಲವೇನು ಎಂಬುದನ್ನು ಕೇಳಿ ತಿಳಿದುಕೊಂಡನು. ನಾರದರು ಯುಧಿಷ್ಠಿರನೊಡನೆ ತೀರ್ಥಯಾತ್ರೆ ಮಾಡುವುದು ಮಹಾಪುಣ್ಯಪ್ರದವೂ ಸಕಲ ಪಾಪ ಪರಿಹಾರಕವೂ ಆಗಿರುತ್ತದೆ. ತೀರ್ಥಯಾತ್ರೆಯ ಸಮಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಪರಿಶುದ್ಧನೂ ಆಸ್ತಿಕನೂ ಆಗಿರಬೇಕು. ತೀರ್ಥಗಳನ್ನು ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸುವನು ಹಾಗೂ ಪ್ರತಿನಿತ್ಯವೂ ಅದನ್ನು ಸ್ಮರಣೆ ಮಾಡುವವನು ಅವಸಾನವಾದ ಬಳಿಕ ಸ್ವರ್ಗಲೋಕದಲ್ಲಿ ಆನಂದಿಸುವನು. ನೀನು ಸಹ ವ್ಯಾಸರು, ದುರ್ವಾಸರು ಮೊದಲಾದ ಮಹರ್ಷಿಗಳೊಡನೆ ತೀರ್ಥಗಳ ಯಾತ್ರೆ ಮಾಡುವವನಾಗು. ಹೇಗೂ ಲೋಮಶರು ನಿನ್ನೊಡನೆ ಇದ್ದಾರೆ, ಅವರೊಂದಿಗೆ ತೀರ್ಥಯಾತ್ರೆ ಹೊರಡು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಯುಧಿಷ್ಠಿರನು ಬಳಿಕ ಧೌಮ್ಯರಲ್ಲಿ ತೀರ್ಥಕ್ಷೇತ್ರಗಳ ವಿಚಾರವಾಗಿ ಸಮಾಲೋಚನೆ ನಡೆಸಿ ಅವರಿಂದ ಹಲವು ಕ್ಷೇತ್ರಗಳ ಪರಿಚಯ ಮಾಡಿಕೊಂಡರು. ಧೌಮ್ಯರು ಅವರಿಗೆ ಪೂರ್ವ, ಪಶ್ಚಿಮ ಹಾಗೂ ಉತ್ತರ ಭರತಖಂಡ ಪುಣ್ಯಕ್ಷೇತ್ರಗಳನ್ನು ಪರಿಚಯಿಸಿ, ಯುಧಿಷ್ಠಿರ, ಉತ್ತರ ಭಾಗದಲ್ಲಿರುವ ಬದರಿ ಕ್ಷೇತ್ರವು ಪ್ರಪಂಚದಲ್ಲಿ ಎಲ್ಲ ಪುಣ್ಯಕ್ಷೇತ್ರಗಳಿಗಿಂತಲೂ ಶ್ರೇಷ್ಠವಾಗಿರುತ್ತದೆ. ನೀನು ಈ ಎಲ್ಲ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿದ್ದೇ ಆದರೆ ನಿನ್ನ ದುಗುಡ ದುಮ್ಮಾನಗಳು ಖಂಡಿತ ದೂರವಾಗುತ್ತವೆ ಎಂದು ಭರವಸೆ ನೀಡಿದರು. ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಆಗಮಿಸಿದ ಲೋಮಶ ಮಹರ್ಷಿಗಳು ಯುಧಿಷ್ಠಿರನಿಗೆ ಅರ್ಜುನನ ಯೋಗಕ್ಷೇಮ ಹಾಗೂ ಅರ್ಜುನ ಅದುವರೆಗೆ ಪಡೆದ ದಿವ್ಯಾಸ್ತ್ರಗಳ ವಿಚಾರವನ್ನು ತಿಳಿಸಿದಾಗ ಯುಧಿಷ್ಠಿರನಿಗೆ ಪರಮ ಸಂತೋಷವಾಯಿತು. ಅರ್ಜುನನು ಪಾಂಡವರನ್ನು ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಿಸುವ ಮೂಲಕ ಪಾವನರನ್ನಾಗಿ ಮಾಡಬೇಕೆಂದು ಕೋರಿರುವುದನ್ನು ತಿಳಿದಾಗ ಯುಧಿಷ್ಠಿರನು ತೀರ್ಥಯಾತ್ರೆ ಕೈಗೊಳ್ಳಲು ನಿರ್ಧರಿಸಿ ಋಷಿ ಮಹರ್ಷಿಗಳ ಆಶೀರ್ವಾದಗಳನ್ನು ಪಡೆದರು. ಲೋಮಶರು ಧರ್ಮಜನಿಗೆ ತೀರ್ಥಯಾತ್ರೆಯಿಂದ ಪಡೆಯಬಹುದಾದ ಪುಣ್ಯ ವಿಶೇಷಗಳನ್ನು ವಿವರವಾಗಿ ತಿಳಿಸಿದರು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.